ಸಕ್ಕರೆ ಕಾಯಿಲೆ ಅಂತ ನಾವೇನು ಹೇಳ್ತೀವಿ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಬೇಕು ಅನ್ನೋ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಸಕ್ಕರೆ ಕಾಯಿಲೆಗಳಲ್ಲಿ ಡಯಾಬಿಟಿಸ್ ಅಲ್ಲಿ 2 ಟೈಪ್ಸ್. ಒಂದು ಜುವೆನೈಲ್ ಡಯಾಬಿಟಿಸ್ ಅಥವಾ ಟೈಪ್ 1 ಅಂತ ಹೇಳ್ತೀವಿ. ಅದಕ್ಕೆ ಜುವೆನೈಲ್ ಅಂದರೆ ಸಣ್ಣ ಮಕ್ಕಳುಗಳಲ್ಲಿ ಬರುವಂಥ ಡಯಾಬಿಟಿಸ್. ಅದು ತುಂಬ ಕ್ರೂಯಲ್ ಅಂತ ನಾನು ಹೇಳ್ಬೋದು. ನಂತರ ಟೈಪ್ 2 ಡಯಾಬಿಟಿಸ್ ಅಂತ ಅಂದ್ಬಿಟ್ಟು, ಇದು ಟೈಪ್ 1 ಡಯಾಬಿಟಿಸ್ ಇಸ್ ಹಾರ್ಮೋನ್ ಆರ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್. ಇನ್ಸುಲಿನ್ ಡಿಪೆಂಡೆಂಟ್ ಅಂತಂದರೆ ಇನ್ಸುಲಿನ್ ಕೊಟ್ಟರೆ ಸಕ್ಕರೆ ಪ್ರಮಾಣ ಕಂಟ್ರೋಲಿಗೆ ಬರ್ತದೆ, ಇಲ್ಲದೇ ಇದ್ರೆ ಬರೋದಿಲ್ಲ. ಮಾತ್ರೆಗಳು ಕೊಟ್ಟರೆ ಕೆಲಸ ಮಾಡಲ್ಲ ಅಂತ ಅಂದ್ಬಿಟ್ಟು. ಇನ್ನೊಂದು ನಾನ್ ಇನ್ಸುಲಿನ್ ಡಯಾಬಿಟಿಸ್, NIDDM ಅಂತ ಹೇಳ್ತೀವಿ. ಅದು ದೊಡ್ಡವರಲ್ಲಿ ಬರುವಂಥದ್ದು. ಈಗ ಜುವೆನೈಲ್ ಡಯಾಬಿಟಿಸ್ ಅಥವಾ ಸಣ್ಣ ಮಕ್ಕಳಲ್ಲಿ ಬರುವಂಥ ಡಯಾಬಿಟಿಸು ತುಂಬ ಕಾಮನ್ ಆಗಿಬಿಟ್ಟಿದೆ. ಇದು ಯಾವ ರೀತಿಯಲ್ಲಿ ಬರ್ತಾ ಇದೆ? ಜೆನೆಟಿಕ್ ಆಗಿ ಏನೋ ಎಕ್ಸ್ಪೋಷರ್ ಇದೆಯಾ, ತಂದೆ ತಾಯಿಗಳಲ್ಲಿ ಇತ್ತು, ಅವ್ರಿಗೆ ಬರುವಂಥದ್ದು ಸನ್ನಿವೇಶದಿಂದ ಮಕ್ಕಳುಗಳಿಗೆ ಬರ್ತಾ ಇದೆಯಾ? ಇನ್ನೊಂದು ಎಷ್ಟೊಂದು 58 ಪಾಸಿಬಿಲಿಟಿ ಇರ್ತದೆ. ಇವಾಗ ನಾನು ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ಜೋಪಾನವಾಗಿರಿ, ಇನ್ನೊಂದು ಮಾಡಿ ಅಂತ ಹೇಳುವಾಗ ತಂದೆ ಆಸ್ತಿ ಕೊಟ್ಟನೋ ಇಲ್ವೋ, ತಾಯಿ ಆಸ್ತಿ ಕೊಟ್ಟರೋ ಇಲ್ವೋ, ಡಯಾಬಿಟಿಸ್ ಅಂತೂ ಕೊಡ್ತಾರೆ, ಸೊ ಹುಷಾರಾಗಿರ್ಬೇಕು ಅಂತ ಅಂದ್ಬಿಟ್ಟು. ತಂದೆ ಅಥವಾ ತಾಯಿ ಒಬ್ಬರಲ್ಲಿ ಡಯಾಬಿಟಿಸ್ ಇದ್ದರೆ ಮಕ್ಕಳಲ್ಲಿ ಒಂದು ಬರುವಂಥ ಚಾನ್ಸಸ್ 50%. ತಂದೆ ತಾಯಿ ಇಬ್ಬರು ಡಯಾಬಿಟಿಕ್ ಇದ್ದರೆ ಕಂಪಲ್ಸರಿ ಡಯಾಬಿಟಿಸ್ ನಮ್ಗೆ ಬರ್ತದೆ. ಸೊ ದಟ್ ಇಸ್ ಡೆಫಿನೆಟ್ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇರ್ತದೆ. ನನ್ನ ತಂದೆ ತಾಯಿಗೆ ಯಾರಿಗೂ ಡಯಾಬಿಟಿಸೇ ಇರಲಿಲ್ಲ, ಆದರೆ ನನಗೆ ಬಂದಿದೆ ಅಂತ ಎಷ್ಟೋ ಜನ ಪೇಷಂಟ್ಸ್ಗಳು ಹೇಳ್ತಾರೆ. ಸೊ ಅದೆಲ್ಲ ಹೆಂಗೆ ಅಂದರೆ ವರ್ಕ್ ಸ್ಟೈಲು, ನಮ್ಮ ಡಯಾಬಿಟಿಕ್ಸ್ ಈಟಿಂಗ್ ಸ್ಟೈಲು, ಫಿಸಿಕಲ್ ಆ್ಯಕ್ಟಿವಿಟಿ ಸ್ಟೈಲ್, ಇದ್ರ ಮೇಲೆ ನಮ್ಗೆ ಡಿಪೆಂಡ್ ಆಗ್ತದೆ. ತುಂಬ ಸ್ಟ್ರೆಸ್ಫುಲ್ ವರ್ಕು ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರುವಂಥದ್ದು, ತುಂಬ ಆಲೋಚನೆ ಮಾಡುವಂಥದ್ದು, ಆಮೇಲೆ ಈಟಿಂಗ್ ಪ್ಯಾಟರ್ನ್ ಚೆನ್ನಾಗಿಲ್ಲದೆ ಇರುವಂಥದ್ದು, ಈ 3 ಆ್ಯಕ್ಟಿವಿಟಿ ಇಟ್ಕೊಂಡು ಡಯಾಬಿಟಿಸು ನಮಗೂ ಬರ್ಬೋದು. ದೋ ಮೈ ಪೇರೆಂಟ್ಸ್ ವರ್ ನಾಟ್ ಡಯಾಬಿಟಿಕ್, ನಮ್ಮ ತಂದೆ ತಾಯಿ ಡಯಾಬಿಟಿಸ್ ಇಲ್ಲದೆ ಇದ್ರು ನನಗೆ ಬರುವಂಥ ಸಾಧ್ಯತೆ ಇರ್ತದೆ ಅನ್ನೋ ಒಂದು ಆಲೋಚನೆ ಇರಬೇಕು. ಈಗ ಡಯಾಬಿಟಿಸು ಪ್ರಿವಿಲೆನ್ಸ್ ಅಂದರೆ ಎಷ್ಟು ಕಾಮನ್ ಆಗಿದೆ ಬೆಂಗಳೂರಿನಲ್ಲಿ ಅಥವಾ ನಮ್ಮ ದೇಶದಲ್ಲಿ ಅಂತ ಅಂದರೆ, ಇಂಡಿಯಾ ಇಸ್ ಕಾಲ್ಡ್ ಆಸ್ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ನಾನು ಹೇಳ್ತೀನಿ. ಡಯಾಬಿಟಿಕ್ ಕ್ಯಾಪಿಟಲ್ ಅಂತಂದರೆ ಏನು, ಡಯಾಬಿಟಿಸ್ ಅಷ್ಟು ಜನ ನಮ್ಮ ಭಾರತ ದೇಶದಲ್ಲಿದ್ದಾರೆ, ಅದರಿಂದ ತುಂಬ ದುಷ್ಪರಿಣಾಮ ಆಗ್ತಿದೆ. ಈಗ ಒಂದು 40 ವಯಸ್ಸು ದಾಟದಂಥ ರ್ಯಾಂಡಮ್ ಪಬ್ಲಿಕ್, ನಾವು 100 ಜನ ಹೋಗಿ ಪರೀಕ್ಷೆ ಸುಮ್ಮನೆ ರ್ಯಾಂಡಮ್, ನೀವೊಂದು ಶುಗರ್ ಟೆಸ್ಟ್ ಮಾಡ್ತೀರಾ, ಫ್ರೀಯಾಗಿ ಮಾಡ್ತೀವಿ ಅಂತ ಒಂದು ಪಾರ್ಕಲ್ಲಿ ಹೋಗಿ ಪರೀಕ್ಷೆ ಮಾಡಿದ್ರೆ 40 ವಯಸ್ಸು ದಾಟಿದ್ರೆ 100 ಜನದಲ್ಲಿ 50 ಜನಕ್ಕೆ ಡಯಾಬಿಟಿಸ್ ಇರ್ತದೆ. ಅವರು ಡಯಾಬಿಟಿಕ್ ಇದ್ದೀವಿ ಅಂತ ಗೊತ್ತೇ ಇಲ್ದಾರ. ಸೊ ಹಂಗಂದ್ರೆ 50% ಆಫ್ ದ ಪಾಪ್ಯುಲೇಷನ್ ಅಬೌವ್ ದ ಲೆವೆಲ್ ಆಫ್ 40 years ಆರ್ ಡಯಾಬಿಟಿಕ್ ಇನ್ ಇಂಡಿಯಾ ಆಲ್ಮೋಸ್ಟ್. ಆ ಥರದ್ದು ಒಂದು ಥಂಬ್ ರೂಲ್ ಅಂತ ನಾನು ಹೇಳ್ಬೋದು. ಎಕ್ಸಾಕ್ಟ್ ಆಗಿ ಈ ಫಿಗರ್ ಇಲ್ಲದೆ ಇದ್ರು ದಟ್ ಈಸ್ ದ ರಫ್ ಫಿಗರ್ ವಿಚ್ ಐ ಕ್ಯಾನ್ ಕೋಟ್. ದಟ್ ಈಸ್ ಎ ಹ್ಯೂಜ್ ನಂಬರ್. ಯಾಕೆ ಹ್ಯೂಜು, ಯಾಕೆ ಅದರಿಂದ ತೊಂದರೆ ಏನು ಅಡ್ವಾಂಟೇಜು, ಏನು ಡಿಸಡ್ವಾಂಟೇಜು? ಅಡ್ವಾಂಟೇಜ್ ಖಂಡಿತವಾಗ್ಲೂ ಏನೂ ಇಲ್ಲ. ಡಯಾಬಿಟಿಸ್ ಇಸ್ ನಾಟ್ ಎ ಡಿಸೀಸ್. ನಾನು ಹೇಳ್ತೀನಿ ಎಷ್ಟೋ ಸಲ ಅದನ್ನು ಕಾಯಿಲೆ ಅಲ್ಲ. ಡಯಾಬಿಟಿಸ್ ಬಂದು ಒಂದು ಮೆಟಬಾಲಿಕ್ ಕಂಡೀಷನ್. ಮೆಟಬಾಲಿಕ್ ಕಂಡೀಷನ್ ಅಂತಂದ್ರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಕಡಿಮೆ, ಸಕ್ಕರೆ ಪ್ರಮಾಣ ಹೆಚ್ಚಿಗೆ ಆಗ್ತದೆ. ಅದರಿಂದ ಬೇರೆ ಬೇರೆ ರೀತಿಯ ಪ್ರತಿಕೂಲ ಪರಿಣಾಮಗಳು ನಮ್ಮ ಹಲವಾರು ಅಂಗಗಳ ಮೇಲೆ ಬೀಳೋದ್ರಿಂದ ನಮಗೆ ತೊಂದರೆಗಳಾಗ್ತದೆ. ಡಯಾಬಿಟಿಸ್ ಪರ್ ಸೆ ಡಸಂಟ್ ಕಾಸ್ ಎನಿ ಮೇಜರ್ ಪ್ರಾಬ್ಲಮ್. ಅಂದರೆ ಅದು ಸಕ್ಕರೆ ಜಾಸ್ತಿ ಆಗೋಯ್ತು ನಮಗೇನೋ ತೊಂದರೆ ಬರೋದಿಲ್ಲ, ಬಟ್ ಅದರಿಂದ ಬೇರೆ ಬೇರೆ ಆರ್ಗನ್ ಮೇಲೆ ಆಗುವಂಥ ಪರಿಣಾಮಗಳಿಂದ ನಮಗೆ ತೊಂದರೆಗಳಾಗ್ತದೆ. ಕಾಮನ್ಲಿ ಸಫರಿಂಗ್ ಆರ್ಗನ್ಸ್ ಯಾವುದು ಅಂದರೆ ರಕ್ತನಾಳಗಳು. ರಕ್ತನಾಳಗಳಲ್ಲಿ ಏನೆಲ್ಲ ತೊಂದರೆ ಆಗ್ಬೋದು ಅಂದರೆ, ಅದು ರಕ್ತನಾಳಗಳ ಲೂಮನ್ ಏನಂದರೆ ಟ್ರಾವೆಲ್ ಮಾಡುವಂಥ ರಕ್ತ ಟ್ರಾವೆಲ್ ಮಾಡುವಂಥ ದಾರಿ ಏನಿರ್ತಿತ್ತು ಅದು ಚಿಕ್ಕದಾಗ್ತಾ ಬರ್ತದೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಿಕಾಸ್ ಆಫ್ ಡಯಾಬಿಟಿಕ್ ಸ್ಟೇಟಸ್. ಅಥಿರೋಸ್ಕ್ಲಿರೋಸಿಸ್ ಅಂತ ಅನ್ನುವಂಥದ್ದು ಟ್ರಿಗರ್ ಆಗ್ತಾ ಹೋಗ್ತಾ ಇರ್ತದೆ. ಡಯಾಬಿಟಿಸ್ ಇದ್ದವರು ಇಫ್ ದ್ಯಾಟ್ ಜೆಂಟಲ್ಮನ್ ಸ್ಟಾರ್ಟ್ ಸ್ಮೋಕಿಂಗ್, ದಿಸ್ ಬಿಕಮ್ 200% ಮೋರ್. ಅಂದರೆ ರಕ್ತನಾಳಗಳು ಡ್ಯಾಮೇಜ್ ಆಗುವಂಥದ್ದು 200 ಪಟ್ಟು ಜಾಸ್ತಿ ಆಗ್ಬಿಡ್ತದೆ ಡಯಾಬಿಟಿಸ್ ಇದ್ದವರು ಸ್ಮೋಕ್ ಮಾಡ್ತಾ ಇದ್ದಾರೆ. ಸೊ ಡಯಾಬಿಟಿಸ್ ಇದ್ದು ಸ್ಮೋಕ್ ಮಾಡ್ತಾ ಇದ್ದ ಬಿಟ್ಟುಬಿಟ್ರೆ ಅಂದರೆ ಅದು ಆ ಪ್ರಮಾಣ ತುಂಬ ಕಡಿಮೆ ಆಗ್ತಾ ಬರ್ತದೆ. ಸೊ ವಿಲ್ ಟ್ರೈ ಟು ಟೆಲ್ ಯಾವ ಜೊತೆಲಿ ಯಾವ್ದು ಹೋದ್ರೆ ಒಳ್ಳೇದು ಅಥವಾ ತುಂಬ ಜಾಸ್ತಿ ತೊಂದರೆ ಆಗ್ತದೆ ಅಂತ ಅನ್ನೋ ರೀತಿಯಲ್ಲಿ. ಅದೇ ರೀತಿಯಲ್ಲಿ ರಕ್ತನಾಳ ಮೇಲೆ ತೊಂದರೆ ಆಗೋದು ಜೊತೆಗೆ ಕಿಡ್ನಿಗಳಲ್ಲಿ ತೊಂದರೆ ಆಗ್ತದೆ. ಕಿಡ್ನಿಯಲ್ಲಿ ತೊಂದರೆ ಆಗೋದು ಯಾಕೆಂದ್ರೆ ರಕ್ತನಾಳಗಳು, ಕಿಡ್ನಿ ಒಳಗಡೆ ಹೋಗುವಂಥ ರಕ್ತನಾಳಗಳು ತುಂಬ ಸೂಕ್ಷ್ಮವಾಗಿ ಸಣ್ಣದವಿರ್ತವೆ. ಹಂಗಾಗಿ ಡಯಾಬಿಟಿಕ್ ನೆಫ್ರೋಪತಿ ಅಂತ ಒಂದು ಕಂಡೀಷನ್ ಆಗ್ತದೆ. ಎಷ್ಟೋ ಸಲ ಕಿಡ್ನಿ ಫೇಲ್ಯೂರ್ಗಳಾಗ್ತವೆ. ಪೇಷಂಟ್ಗಳ ಮೇಲೆ ಡಯಾಲಿಸಿಸ್ ಮಾಡ್ತೀವಿ, ರೀನಲ್ ಟ್ರಾನ್ಸ್ಪ್ಲಾಂಟ್ ಅಂತಾರೆ, ಕಿಡ್ನಿ ಒಂದು ಬೇರೆಯವರು ಆರೋಗ್ಯವಾಗಿರೋರನ್ನ ಕಿಡ್ನಿ ಇವ್ರಿಗೆ ಹಾಕುವಂಥದ್ದು, ಇವೆಲ್ಲ ಮಾಡ್ತಾ ಹೋಗ್ತೀವಿ. ಮತ್ತೆ ರಕ್ತನಾಳಗಳ ತೊಂದರೆ, ಮತ್ತೆ ನರಗಳಲ್ಲಿ ತೊಂದರೆಗಳಾಗುತ್ತೆ. ಟಿಂಗ್ಲಿಂಗ್ ಸೆನ್ಸೇಷನ್, ಕಾಲುಗಳಲ್ಲಿ ಸ್ಪರ್ಶ ಕಡಿಮೆ ಆಗುವಂಥದ್ದು,
ಅಬ್ನಾರ್ಮಲ್ ಸೆನ್ಸೇಷನ್ ಬರುವಂಥದ್ದು ಎಲ್ಲ ಒಂದು ಸನ್ನಿವೇಶ ಬರ್ತದೆ. ದಟ್ ಈಸ್ ಕಾಲ್ಡ್ ಡಯಾಬಿಟಿಕ್ ನ್ಯೂರೋಪತಿ. ಈಗ ಬ್ಲಡ್ ಸಪ್ಲೈಯು ಚೆನ್ನಾಗಿಲ್ಲ, ಏನು ನರ್ವ್ ಸಪ್ಲೈಯು ಚೆನ್ನಾಗಿಲ್ಲ ಅಂತಂದಾಗ ಗಾಯಗಳಾಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಗಾಯಗಳು ಈ ಎರಡೂ ಕಾರಣದಿಂದ ಆಗ್ತದೆ. ಮತ್ತೆ ಅಲ್ಲಿ ಸಕ್ಕರೆ ಅಂಶ ಹೆಚ್ಚಿಗೆ ಇರ್ತದೆ, ಸೌಕರ್ಯವಾಗಿ ಇನ್ಫೆಕ್ಷನ್ ಬೇಗ ಸ್ಪ್ರೆಡ್ ಆಗ್ತದೆ. ನಂತರ ಗ್ಯಾಂಗ್ರೀನ್, ಡಯಾಬಿಟಿಕ್ ಗ್ಯಾಂಗ್ರೀನ್ ಅಂತ ಆಗೋದು, ಅಥವಾ ಡಯಾಬಿಟಿಕ್ ಅಲ್ಸರ್ಸ್ ಅಂತ ಆಗುವಂಥದ್ದು, ವೂಂಡ್ ಹೀಲಿಂಗ್ ಪ್ರಾಸೆಸ್ ತುಂಬ ನಿಧಾನ ಆಗುವಂಥದ್ದು. ಎಷ್ಟೋ ಪೇಷಂಟ್ಸ್ಗಳಿಗೆ ಡಯಾಬಿಟಿಕ್ ಗ್ಯಾಂಗ್ರೀನ್ ಅಥವಾ ವೆಟ್ ಗ್ಯಾಂಗ್ರೀನ್ ಅಂತಾಗಿ ಸೆಲ್ಯುಲೈಟಿಸ್ ಅಂತ ಆಗ್ಬಿಟ್ಟು ಬೆರಳು ಅಥವಾ ಪಾದ ಅಥವಾ ಕಾಲೇ ತೆಗೆಯುವಂಥ ಸನ್ನಿವೇಶ ಎಷ್ಟೋ ಒಂದ್ಸಲಿ ನಾನು ನೋಡಿದ್ದೀನಿ. ದೀಸ್ ಆರ್ ಆಲ್ ಬ್ಯಾಡ್ ಪ್ರೆಸಿಡೆಂಟ್ಸ್. ಒಂದೇ ಒಂದು ಏನು ನಾವು ಮಾಡ್ಬೋದಾಗಿತ್ತು, ಒಳ್ಳೆ ರೀತಿಯಲ್ಲಿ ಡಯಾಬಿಟಿಸ್ನ ಮೇಂಟೈನ್ ಮಾಡಿದಿದ್ರೆ ಈ ಪರಿಸ್ಥಿತಿಗೆಲ್ಲ ನಾವು ಹೋಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು. ಇನ್ನೊಂದು ಸೂಕ್ಷ್ಮವಾಗಿರುವಂಥ ರಕ್ತನಾಳಗಳು ಎಲ್ಲಿ ಇರ್ತವೆ ಅಂತ ಅಂದರೆ ಕೊರೊನರಿ ಬ್ಲಡ್ ವೆಸಲ್ಸ್, ಅಂದರೆ ಹಾರ್ಟ್ಗೆ ಬ್ಲಡ್ ಸಪ್ಲೈ ಮಾಡೋದು. ಇವಾಗ ಹಾರ್ಟ್ ಹೆಂಗಿದೆ ಅಂತಂದರೆ, ಒಂದು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಇದೆ, ಅದು ಪೂರ್ತಿ ದುಡ್ಡು ತುಂಬಿಕೊಂಡಿದೆ. ಆದರೆ ಅಲ್ಲಿ ಎಂಪ್ಲಾಯ್ಮೆಂಟ್ಗಳಿಗೂ ಬೇರೆ ಕಡೆಯಿಂದ ಸಂಬಳ ಕೊಡಬೇಕು. ಅದೇ ರೀತಿಯಲ್ಲಿ ಹಾರ್ಟಲ್ಲಿ ತುಂಬ ಬ್ಲಡ್ ಇರ್ತದೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅದು ಒಂದು ಪಂಪ್ ಕಂಟಿನ್ಯೂಸ್ ಆಗಿ ಫಂಕ್ಷನ್ ಮಾಡ್ತಿರ್ತದೆ. ಆದರೆ ಆ ಹಾರ್ಟಿನ ರಕ್ತ ಸಂಚಾರಕ್ಕೆ ಬೇರೆ ರೀತಿಯಲ್ಲಿ ಒಂದು ಸಂಬಳದ ರೀತಿಯಲ್ಲಿ ಕೊರೊನರಿ ಬ್ಲಡ್ ವೆಸಲ್ಸ್ ಅಂತ ಇರ್ತವೆ. ಆ ರಕ್ತನಾಳಗಳ ಮುಖಾಂತರ ಬ್ಲಡ್ ಪೂರೈಕೆ ಆಗ್ತಿರ್ತದೆ. ಆ ಕೊರೊನರಿ ಬ್ಲಡ್ ವೆಸಲ್ಸು ತುಂಬ ಡೆಲಿಕೇಟ್. ಅವು ಸ್ವಲ್ಪ ರಂಧ್ರಗಳು ಚಿಕ್ಕದಾಗ್ಬಿಟ್ರೆ ನಮಗೆ ಚೆಸ್ಟ್ ಪೇನ್, ದಾರಿ ನಡೆದ್ರೆ ಆಗಲ್ಲ, ಮೆಟ್ಲು ಹತ್ತಿದ್ರೆ ಆಗಲ್ಲ, ಸ್ವಲ್ಪ ಹತ್ಕೊಂಡು ಹೋದರೆ ನನಗೆ ಚೆಸ್ಟ್ ಪೇನ್ ಬಂದಂಗೆ ಆಗುತ್ತೆ, ಕಷ್ಟ ಆಗ್ತದೆ ಅಂತ ಹೇಳ್ತಾರೆ. ಅದನ್ನು ದಟ್ ಈಸ್ ಕಾಲ್ಡ್ ಆಂಜೈನಾ ಅಂತ ಅಂದ್ಬಿಟ್ಟು. ಆಂಜೈನಾ ಆಗ್ತಾ ಹೋಗ್ತದೆ. ಕೆಲವು ಸಲ ಯಾವತ್ತೋ ಒಂದು ದಿವಸ ಇದಕ್ಕಿದ್ದಂಗೆ ಒಂದು ಯಾವುದೋ ಮೇಜರ್ ಬ್ಲಾಕ್ ಆಗಿಬಿಟ್ರೆ ಹಾರ್ಟ್ ಅಟ್ಯಾಕ್ ಅಂತ ಆಗ್ತದೆ. ಹಾರ್ಟ್ ಅಟ್ಯಾಕ್ ಆಗಿಬಿಟ್ರೆ ಆಂಜಿಯೋಗ್ರಾಮ್ ಮಾಡೋದು, ಇನ್ನೊಂದು ಮಾಡೋದು, ಆಂಜಿಯೋಪ್ಲಾಸ್ಟಿ ಮಾಡ್ತಾರೋ ಅಥವಾ ಕೊರೊನರಿ ಬೈಪಾಸ್ ಮಾಡ್ತಾರೋ, ಈ ಥರದೊಂದು ಕಾಂಪ್ಲೆಕ್ಸ್ ಸಿನಾರಿಯೋಗೆ ಹೋಗ್ಬಿಡ್ತೀವಿ. ಎಷ್ಟೋ ಸಲ ಇದನ್ನೆಲ್ಲ ಮೀರಿ ಡಾಕ್ಟರ್ಗಳ ಹತ್ರ ಹೋಗೋಕ್ಕೆ ನಾವಾಗೋದಿಲ್ಲ. ಆ ಕಾರ್ಡಿಯಾಕ್ ಅರೆಸ್ಟು ಅಥವಾ ಹಾರ್ಟ್ ಅಟ್ಯಾಕ್ ಇಸ್ ಮ್ಯಾಸಿವ್ ಅಂತ ಹೇಳ್ಬಿಟ್ಟು ಪೇಷಂಟ್ ಸಕಮ್ ಅಂದರೆ ಪೇಷಂಟ್ ತೀರೋಗ್ಬಿಡ್ತಾರೆ. ಇದು ಬೇರೆ ಯಾರೂ ತೀರೋಗೋದಿಲ್ವಾ, ಡಯಾಬಿಟಿಕ್ ಇದ್ದವ್ರು ಮಾತ್ರ ತೀರೋಗ್ತಾರ? ಹಂಗೆ ಅಂತನೂ ಏನೂ ಇಲ್ಲ. ಡಯಾಬಿಟಿಸ್ ಇದ್ದು ತೀರೋಗುವಂಥ ಇನ್ಸಿಡೆನ್ಸಸ್ ತುಂಬ ಜಾಸ್ತಿ. ಸೊ ನಾನ್ ಡಯಾಬಿಟಿಕ್ಕು ಸೇಮ್ ಏಜ್ ಗ್ರೂಪಲ್ಲಿ ಅಷ್ಟೇ ವೆಯ್ಟ್ ಇರ್ತಾನೆ, ಅಷ್ಟೇ ಥರದ ಕೆಲಸಗಳು ಮಾಡ್ತಾನೆ, ಅಷ್ಟೇ ಸ್ಟ್ರೆಸ್ ಇರ್ತದೆ. ಆದರೆ ಒಬ್ಬನಿಗೆ ಡಯಾಬಿಟಿಸ್ ಇದೆ ಮತ್ತೊಬ್ಬನಿಗೆ ಇಲ್ಲ ಅಂತಂದರೆ, ಡಯಾಬಿಟಿಸ್ ಇದ್ದು ಒಂದು ಚಾನ್ಸಸ್ ಆಫ್ ಹ್ಯಾವಿಂಗ್ ಕಾಂಪ್ಲಿಕೇಶನ್ಸ್ ಆ್ಯಂಡ್ ಡಿಫಿಕಲ್ಟ್ ಲೈಫ್ ಇಸ್ ಮೋರ್ ವೆನ್ ಕಂಪೇರ್ಡ್ ಟು ಎ ನಾನ್ ಡಯಾಬಿಟಿಕ್ ಇಂಡಿವಿಜುವಲ್ ಅಂತ ಹೇಳ್ಬೋದು. ನೆಕ್ಸ್ಟು ಇಂಪಾರ್ಟೆಂಟ್ ಆರ್ಗನ್ ಅಂತಂದರೆ ಕಣ್ಣು. ಪರ್ಟಿಕ್ಯುಲರ್ಲಿ ಸ್ಮಾಲ್ ಬ್ಲಡ್ ವೆಸಲ್ಸು ರೆಟಿನಾಗೆ ಸಪ್ಲೈ ಮಾಡ್ತಾ ಇರ್ತವೆ. ಆ ರೆಟಿನಲ್ ಬ್ಲಡ್ ವೆಸಲ್ಸ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ರೆ ರೆಟಿನಲ್ ಇಂಜುರಿ. ರೆಟಿನಾ ಅಂತಂದರೆ ನಮ್ಮ ಒಂದು ಪರ್ದ ಇದರ ಥರ, ಕಣ್ಣು ನಮ್ಮ ಲೈಟ್ ತಗೊಳ್ಳುತ್ತೆ, ನಮ್ಮ ಲೆನ್ಸು ಫೋಕಸ್ ಮಾಡುತ್ತೆ. ಆ ಫೋಕಸ್ ಹೋಗಿ ನಮ್ಮ ಪರ್ದದ ಮೇಲೆ ಬೀಳಬೇಕು. ಪರ್ದದ ಮೇಲೆ ಬಿದ್ದರೆ ಇಮೇಜ್ ಕರೆಕ್ಟಾಗಿ ನಮಗೆ ಕಾಣಿಸ್ಬೇಕು. ಆ ಪರ್ದದ ಮೇಲೆ ಬೀಳೋಕ್ಕೆ ರೆಟಿನಾನೇ ಚೆನ್ನಾಗಿಲ್ಲದೆ ಇದ್ದರೆ ಕಣ್ಣು ಸೂಕ್ಷ್ಮತೆ ಕಳ್ಕೊಂಡ್ಬಿಡ್ತದೆ, ನನಗೆ ಕಾಣದೇ ಇರೋ ಥರ ಆಗ್ತದೆ. ಸೊ ಬ್ಲೈಂಡ್ನೆಸ್ ರಿಲೇಟೆಡ್ ಟು ಡಯಾಬಿಟಿಸ್ ಇಸ್ ದೇರ್. ಡಯಾಬಿಟಿಸ್ ಕ್ಯಾನ್ ಇಂಡ್ಯೂಸ್ ಬ್ಲೈಂಡ್ನೆಸ್ ಅಂತ ಅಂದ್ಬಿಟ್ಟು. ಒನ್ಸ್ ಬ್ಲೈಂಡ್ ಆದಮೇಲೆ ಡಯಾಬಿಟಿಕ್ಸ್ ರಿಲೇಟೆಡ್ ಆಗಿ ಅದನ್ನು ಕರೆಕ್ಷನ್ ಮಾಡೋಕ್ಕಾಗಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ಈಗ ನಾನು ಎಷ್ಟೋ ಪೇಷಂಟ್ಗಳಿಗೆ ಏನಂತ ಹೇಳ್ತೀವಿ, ಒಂದು ಕಿವಿ ಮಾತು ಅಂತ ಹೇಳುವಂಥದ್ದು ಅಂದರೆ, ಟ್ರೀಟ್ ಡಯಾಬಿಟಿಸ್ ಆಸ್ ಯುವರ್ ಫ್ರೆಂಡ್ ಅಂತ ನಾನು ಹೇಳ್ತೀನಿ. ಹೌ ಡು ಯು ಟ್ರೀಟ್ ಎ ಫ್ರೆಂಡ್ ಅಂತಂದರೆ, ನಾನು ನಿಮ್ಮನ್ನು ಎದುರುಗಡೆ ನೋಡಿದ್ರೆ ಹಾಯ್ ಹೌ ಆರ್ ಯು, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ತಿಂಡಿ ತಿಂದಿರಾ, ಊಟ ಮಾಡಿದ್ರಾ ಅಂತ ನಾನು ಮಾತಾಡ್ತೀನಿ. ದಟ್ ಈಸ್ ಮೈ ಗೆಸ್ಚರ್. ಓಕೆ, ತುಂಬ ಪ್ರೀತಿಯಿಂದ ಮಾತಾಡ್ಬೋದು, ಬೇರೆ ಇನ್ನೂ ಅಗ್ರೆಸಿವ್ ಆಗಿ ನಾನು ಮಾತಾಡ್ಬೋದು, ತಪ್ಕೋಬೋದು, ಮುತ್ತು ಕೊಡ್ಬೋದು. ಆ ಒಂದು ಪ್ರೀತಿ ಬಾಂಧವ್ಯ ಇರುತ್ತದೆ. ಈ ಪ್ರೀತಿ ಯಾಕಿರಬೇಕು ಅಂದರೆ, ವಾಪಸ್ಸು ಅಷ್ಟೇ ರೆಸಿಪ್ರೋಕಲ್ ಆಗಿ ಆ ಮನುಷ್ಯನು ನನಗೆ ವಾಪಸ್ ಮಾತಾಡ್ತಾನೆ. ನಾನು ಅವ್ರ ಮನೆಗೆ ಹೋದಾಗ ಮನೆ ಕರ್ಕೊಂಡು ಹೋಗ್ತಾನೆ, ಏನು ಅಡುಗೆ ಒಳ್ಳೆ ಊಟ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಪ್ರೀತಿಯಾಗಿ ನನ್ನ ಮಾತಾಡಿಸ್ತಾರೆ. ದಟ್ ಈಸ್ ಹೌ ಇಟ್ ಶುಡ್ ಬಿ. ಅಂದರೆ ಏನು, ಡಯಾಬಿಟಿಸ್ನ ಹೆಂಗೆ ನೋಡ್ಕೋಬೇಕು, ನಾನು ನಿರಂತರವಾಗಿ ರೆಗ್ಯುಲರ್ ಆಗಿ ಡಾಕ್ಟರ್ ಹೇಳ್ದಂಗೆ ಮಾತ್ರೆಗಳು ತಗೊಳ್ತೀನಿ, ಅದು ಪ್ರೀತಿ ತೋರಿಸೋದು ಡಯಾಬಿಟಿಕ್ಗೆ. ನಂತರ ಡಯಟ್ನ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ, ಅದು ಪ್ರೀತಿ ತೋರಿಸೋದು. ಅದೇ ರೀತಿಯಲ್ಲಿ ನಾನು ಒಂದು ಸ್ವಲ್ಪ ವ್ಯಾಯಾಮ ನಿತ್ಯವಾಗಿ ಮಾಡ್ತಾ ಹೋಗ್ತೀನಿ. ಡಾಕ್ಟರ್ 5 ಕಿಲೋಮೀಟರ್ ಹೇಳಿದರೆ 5.5 ಕಿಲೋಮೀಟರ್ 6 ಕಿಲೋಮೀಟರ್ ನಡೀತಾ ಇದ್ದೀನಿ ಅಂತಂದರೆ ಅದು ಪ್ರೀತಿ ತೋರಿಸೋದು. ಇಷ್ಟು ನಾವು ಆ ಡಯಾಬಿಟಿಸ್ಗೆ ಪ್ರೀತಿ ತೋರಿಸಿದ್ರೆ, ಡಯಾಬಿಟಿಸು ಒಳ್ಳೆ ರೀತಿಯಲ್ಲಿ ನನ್ನ ಕಿಡ್ನಿ ಡ್ಯಾಮೇಜ್ ಮಾಡಲ್ಲ, ಕಣ್ಣು ಡ್ಯಾಮೇಜ್ ಮಾಡಲ್ಲ, ರಕ್ತನಾಳಗಳು ಡ್ಯಾಮೇಜ್ ಮಾಡಲ್ಲ. ನನ್ನ ಗ್ಲೈಸೆಮಿಕ್ ಇಂಡೆಕ್ಸ್ HbA1c ಅಂತ ತುಂಬ ಕಾಮನ್ ಆಗಿ ಎಲ್ಲರೂ ಕೇಳ್ತಾ ಬರ್ತಿರ್ತೀರಿ. ಗ್ಲೈಕಾಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಅದು ನಮ್ಮ ಮೆಡಿಕಲ್ ಟರ್ಮಲ್ಲಿ. ಆ ಗ್ಲೈಕಾಸಿಲೇಟೆಡ್ ಹಿಮೋಗ್ಲೋಬಿನ್ ಲೆಸ್ ದೆನ್ 6 ಇರಬೇಕು. ಅದು ಯಾವಾಗಲೂ ನಮ್ಮ ಹತ್ರ ಇರ್ತದೆ. ಯಾವಾಗ ಅಂತಂದರೆ, ನಾನು ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ. ನಾನು ಎರಾಟಿಕ್ ಆಗಿರ್ತೀನಿ, ನಾನು ಹೆಂಗೆ ಬೇಕೋ ತಿಂತೀನಿ, ಹೆಂಗೆ ಬೇಕೋ ಕುಡಿತೀನಿ. ಆದರೆ ಡಯಾಬಿಟಿಸ್ ಮಾತ್ರ ನಾನು ಹೇಳ್ದಂಗೆ ಕೇಳಬೇಕು ಅಂದರೆ ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ.
ನನ್ನ ಫ್ರೆಂಡ್ನ ಇಲ್ ಟ್ರೀಟ್ ಮಾಡ್ತೀನಿ, ನಮ್ಮ ಮನೆಗೆ ಬಂದಾಗ ಅವನ ಕಾಲ್ಗೆ ಏನು ವಿಡಿಯೋ ಡೋರ್ ಕಾಲಲ್ಲೇ ಮಾತಾಡಿಸ್ಬಿಟ್ಟು ಹಂಗೆ ಕಳಿಸ್ಬಿಡ್ತೀನಿ ಅಂತಂದಾಗ ಅವನ ಮನೆಗೆ ಹೋದಾಗ ನನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು ಅಂತ ನಾನು ಅಪೇಕ್ಷೆ ಪಡಬಾರ್ದು. ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಟೆಲ್. ಟ್ರೀಟ್ ಡಯಾಬಿಟಿಸ್ carefully and as a friendly condition. It is not a dreaded condition, but if you don't behave well, it will cause enough damage. ನಿಮಗೆ ಸುಧಾರಿಸ್ಕೊಳಕ್ಕಾಗಲ್ಲ. ಒಂದ್ಸಲಿ ಎಂಡ್ ಆರ್ಗನ್ ಡಿಸ್ಫಂಕ್ಷನ್ಸ್ ಆಗಕ್ಕೆ ಶುರು ಆಯಿತು ಅಂತಂದರೆ, ರಕ್ತನಾಳಗಳು ಪೂರ್ತಿಯಾಗಿ ಡ್ಯಾಮೇಜ್ ಆಯಿತು ಅಂದರೆ, ಡಯಾಬಿಟಿಕ್ ಗ್ಯಾಂಗ್ರೀನ್ ಸೆಟ್ ಇನ್ ಆಯಿತು, ಕಿಡ್ನಿ ಡ್ಯಾಮೇಜ್ ಶುರು ಆಯಿತು ಅಂದರೆ, ಯುವರ್ ಡೌನ್ಫ್ಲಾಲ್ ಆಫ್ ಯುವರ್ ಲೈಫ್ ಇಸ್ ಇನಿಷಿಯೇಟೆಡ್ ಅಂತ ಅನ್ಕೊಳ್ಬೋದು. ಅಂದರೆ ನಿಮ್ಮ ಮುಂದಕ್ಕೆ ಜೀವನದ ಆರೋಗ್ಯ ದಿನಗಳು ಹೊರ್ಟೋಯ್ತು ಅಂತ ನಾವು ಖಂಡಿತವಾಗ್ಲೂ ನಾವು ಹೇಳ್ಬೋದು.